ನಮಸ್ಕಾರ, ಎಲ್ಲರಿಗೂ ರುದ್ರಪ್ರಿಯ ಕನ್ನಡ ಲಾಗ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನೆಲ್ಲ ಮಂಗಳೂರಲ್ಲಿರುವ ಕದ್ರಿ ಪಾರ್ಕಲ್ಲಿ ನಡೀತಿರುವಂತಹ ಮಾವಿನ ಹಣ್ಣಿನ ಮೇಳಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತು. ಅಂದಾಗೆ ಮಂಗಳೂರಿಗೆ ಇವರೆಲ್ಲ ಬಂದಿರೋದು ರಾಮನಗರದಿಂದ. ರಾಮನಗರದ ವಿಶೇಷವಾದ ಆ್ಯಪಲ್ನ ತಂದಿದ್ದಾರಂತೆ. ಮಾವಿನ ಹಣ್ಣನ್ನು ಪ್ರತಿ ವರ್ಷ ನಾವು ಊರಿಂದ ಪಾರ್ಸಲ್ ತರ್ತಾ ಇದ್ವಿ. ಈ ವರ್ಷ ಊರಿಗೆ ಹೋಗ್ಲಿಕ್ಕಾಗಿಲ್ಲ, ಹಾಗಾಗಿ ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿಯುತ್ತೆ ಅಂತ ಹೇಳಿಬಿಟ್ಟು ಕದ್ರಿಯಲ್ಲಿ ಹೇಗಿದ್ರು ಮೇಳ ಇದೆ ಅಂತ ಹೇಳಿ ಮಾವಿನ ಹಣ್ಣು ತೊಗೊಳೋಣ ಅಂತ ಬಂದ್ವಿ. ಆದರೆ ಇಲ್ಲಿ ಆರ್ಗಾನಿಕ್ ಮಾವಿನ ಹಣ್ಣು ಅಂತ ಹೇಳಿಬಿಟ್ಟು ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಗೊತ್ತಿಲ್ಲ, ನಮಗೆ ಬಂದಿದ್ದು ಮಾತ್ರ ತುಂಬಾ ಹುಳಿಯಾಗಿದ್ವು ಮಾವಿನ ಹಣ್ಣು. ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ. 1 kgಗೆ 100 ರೂಪಾಯಿ 50 ರೂಪಾಯಿ ಎಲ್ಲ ಇದೆ. ಬಟ್ ನಮಗೆ ಅಷ್ಟು ಒಳ್ಳೆ ಹಣ್ಣು ಸಿಗಲಿಲ್ಲ. ಅದಾದಮೇಲೆ ಇಲ್ಲೇ ಬಾಲ್ಮಠ ಹಾಲಲ್ಲಿ ಶರವು ದೇವಸ್ಥಾನದ ಹತ್ತಿರ ಹಲಸಿನ ಮೇಳ ನಡೀತಾ ಇದೆ. ಇವತ್ತು ನಾಳೆ ನಡೆಯುತ್ತೆ, ಅಂದರೆ ಶನಿವಾರ 28 ಹಾಗೆ 29ರಂದು. ಸೊ ಇಲ್ಲಿ ಹಲಸಿನ ಮೇಳದಲ್ಲಿ ನಂಗೆ ತುಂಬ ಪ್ರತಿ ವರ್ಷ ಇಷ್ಟ ಆಗೋದು ಹಲಸಿನ ಹೋಳಿಗೆ. ಅದನ್ನು ತಿನ್ನಲಿಕ್ಕೆ ಅಂತಲೇ ಬಂದ್ವಿ. ಬಟ್ ಅದು ಎಷ್ಟು ಬೇಗ ಖಾಲಿಯಾಗಿದೆ ಅಂದರೆ ತುಂಬ ರಶ್ ಇತ್ತಂತೆ. ಬೇಗನೆ ಹೋಳಿಗೆ ಎಲ್ಲ ಖಾಲಿಯಾಗಿದೆ. ಅಂದಾಗೆ ಇಲ್ಲಿ ಗಿಡಗಳನ್ನೆಲ್ಲ ಮಾರ್ತಾಯಿದ್ರು. ತುಂಬ ವೆರೈಟಿ ಸಸಿಗಳಿದ್ವು. ಇಲ್ಲಿ ಮಾವಿನ ಹಣ್ಣಿಂದೆ ಜಾಸ್ತಿ ಇದ್ವು. ಹಾಗೆ ಹಲಸು, ತುಂಬ ಹಣ್ಣಿನ ಗಿಡಗಳಿದ್ವು. ನಿಂಬೆ ಹಣ್ಣಿಂದು ಆಗಿರ್ಬೋದು. ಇದೆಲ್ಲ ವಿದೇಶಿ ತಳಿ ಅಂತ ಏನೋ ಹೇಳ್ತಾ ಇದ್ರು ಅವರು. ಅಂದಾಗೆ ಈ ಹಾಲಲ್ಲಿ ಈ ಮೇಳ ನಡೀತಾ ಇರೋದು 5ನೇ ವರ್ಷ. ಸೊ ಈ 5ನೇ ವರ್ಷ ಕೂಡ ಅಷ್ಟೇ ಸಕ್ಸಸ್ಫುಲ್ಲಾಗಿ ಆಗ್ತಾ ಇದೆ. ಹಲಸಿನ ಹಣ್ಣಿನ ತುಂಬ ವೆರೈಟೀಸ್ಗಳು ಇಲ್ಲಿ ತಿನ್ಲಿಕ್ಕೆ ಸಿಗುತ್ತೆ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್, ಅದು 10 ರೂಪಾಯಿಗೆ ತುಂಬ ಟೇಸ್ಟಿಯಾಗಿದೆ. ಬೆಳಗ್ಗೆಯಿಂದನೇ ಮೇಳ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ನೋಡ್ಬೋದು ಜನ ಎಷ್ಟು ರಶ್ ಇದ್ದಾರೆ ಅಂತ. ಆಲ್ಮೋಸ್ಟ್ ಎಲ್ಲ ಸ್ಟಾಲಲ್ಲಿ ಕೂಡ ಪ್ರಾಡಕ್ಟ್ಗಳು ಖಾಲಿ ಆಗ್ತಾ ಇದ್ವು. ಅಂದಾಗೆ ಇಲ್ಲಿ ನೋಡ್ತಾ ಇರೋದು ನೀವು ಅಡಿಕೆಯಿಂದ ಮಾಡಿರುವಂಥ ಪ್ರಾಡಕ್ಟ್, ಟೀ ಪೌಡರ್ ಹಾಗೆ ಮಿಲ್ಕ್ ಶೇಕ್ ಅಂತೆ, 2 in 1 ಅಂತ ಹೇಳಿದರು. ಹಾಗೆ ಟೇಸ್ಟ್ ನೋಡಲಿಕ್ಕೆ ಮಿಲ್ಕ್ ಶೇಕ್ ಕೂಡ ಕೊಟ್ಟಿದ್ದರು. ಹಾಗೆ ಶಾಂಪಲ್ ನೋಡಿ ಮನೇಲಿ ಅಂತ ಹೇಳ್ಬಿಟ್ಟು ಒಂದು ಶಾಂಪಲ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಡಿಕೆ ಫ್ಲೇವರೇ ಜಾಸ್ತಿ ಇತ್ತು. ಒಂಥರ ಟೇಸ್ಟಿ ಆಗಿತ್ತು ಮಿಲ್ಕ್ ಶೇಕ್. ಒಂದ್ಸರಿ ಟ್ರೈ ಮಾಡ್ಬೋದು, ಚೆನ್ನಾಗಿದೆ ಇಲ್ಲಿ. ಸೊ ನಾಳೆ ಕೂಡ ಇದೆ, ಬನ್ನಿ. ಅಂದಾಗೆ ಇಲ್ಲಿ ನೋಡ್ತಾ ಇರೋ ಈ ಪ್ಲ್ಯಾಂಟ್ ಬಂದುಬಿಟ್ಟು ಇದೆಲ್ಲ ಲೋಟಸ್ ಪ್ಲ್ಯಾಂಟ್ಸ್. ಹಾಗೆ ಇಂಡೋರ್ ಗಾರ್ಡನಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಅವರಿಗೂ ಕೂಡ ತುಂಬ ಸಸಿಗಳು ಬಂದಿದ್ದಾವೆ. ಅಷ್ಟೇ ಅಲ್ಲದೆ ಹಪ್ಪಳಗಳು ಹಾಗೆ ಹಲಸಿನಿಂದ ಮಾಡುವಂಥ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಟೇಸ್ಟಿ ಆಗಿರುತ್ತೆ ಫುಡ್ಡು ಕೂಡ. ನನಗೆ ಹೋಳಿಗೆ ಇಲ್ಲಿ ಮಾಡೋ ಹೋಳಿಗೆ ತುಂಬ ಇಷ್ಟ. ಬಟ್ ತುಂಬ ರಶ್ ಇತ್ತಂತೆ. ಆಲ್ಮೋಸ್ಟ್ ಖಾಲಿ ಆಗಿದೆ ಅಂತ ಹೇಳಿದರು. ಖಾಲಿಯಾಗಿ ಹೋಗಿತ್ತು, ಅವರೆಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟಿದ್ರು. ಅಂದಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಬರೀ 10 ರೂಪಾಯಿಗೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕಿದ್ದಾರೆ. ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಸಿಕ್ಕಾಪಟ್ಟೆ ಸೇಲ್ ಕೂಡ ಆಗ್ತಾಯಿತ್ತು. ಪ್ರತಿಯೊಬ್ಬರು ಕುಡಿದು ಟೇಸ್ಟ್ ನೋಡ್ತಾ ಇದ್ರು. ತುಂಬ ಚೆನ್ನಾಗಿದೆ. 2 ಸರಿ ನಾವು ಕೂಡ ಕುಡಿದ್ವಿ ಇದನ್ನು. ಅಂದಾಗೆ ಬೆಲ್ಲದಿಂದ ಮಾಡಿರುವಂಥ ಐಸ್ ಕ್ರೀಮ್ ಹಾಗೆ ಜೇನುತುಪ್ಪ ಆಗಿರ್ಬೋದು, ಹಲಸಿನಿಂದ ಮಾಡಿರುವಂಥ ಪ್ರಾಡಕ್ಟ್ ತುಂಬಾ ಇದ್ದಾವೆ. ಬಿಸ್ಕತ್ ಆಗಿರ್ಬೋದು, ಬೆಣ್ಣೆ ಬಿಸ್ಕತ್ ಅಂತ ಹೇಳ್ತೀವಲ್ವ, ಆ ಥರದ್ದು. ಹಾಗೆ ಹಪ್ಪಳಗಳಾಗಿರ್ಬೋದು, ಸಂಡಿಗೆ ಆಗಿರ್ಬೋದು, ತುಂಬ ಪ್ರಾಡಕ್ಟ್ಸ್ ಇದ್ದಾವೆ. ಹಾಗೆ ಹಲಸಿನ ಹಣ್ಣನ್ನು ಅಥವಾ ಯಾವ್ದಾದ್ರು ತರಕಾರಿನ ಕಟ್ ಮಾಡಲಿಕ್ಕಾಗಿರ್ಬೋದು, ಹಾಗೆ ತುರೆಮನೆಗಳು, ಕೊಬ್ಬರಿಯನ್ನು ತುರಿಲಿಕ್ಕೆ ಯೂಸ್ ಮಾಡುವಂಥ ಮಣೆಗಳಾಗಿರ್ಬೋದು. ಅಂದಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರೊಟ್ಟಿ, ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಕೂಡ ಇದೆ. ಹಾಗೆ ಇದು ಹಲಸಿನ ಹಣ್ಣು ಸುಲಿಯುವಂಥ ಮಿಷನ್ ಅಂತೆ. ಹಾಗೆ ಗಿಫ್ಟ್ ಐಟಮ್ ಕೂಡ ತುಂಬ ಇದ್ವು ಇಲ್ಲಿ. ಇಂಡೋರ್ ಪ್ಲ್ಯಾಂಟ್ ಕೂಡ ಇಲ್ಲಿ ತುಂಬ ಬಂದಿದ್ವು. 300 200 ಆ ಥರ ರೇಟಲ್ಲಿ ಹೇಳ್ತಾ ಇದ್ರು. ಜೊತೆಗೆ ಗಿಡಕ್ಕೆ ಹಾಕಲಿಕ್ಕೆ ಬೇಕಾದಂಥ ಹಸುವಿನ ಗೊಬ್ಬರ ಕೂಡ ಇತ್ತು. ಹಾಗೆ ಬೆರಣಿ ಕೂಡ ಇಟ್ಟಿದ್ರು. ಪೂಜೆ ಮಾಡ್ತೀವಲ್ಲ, ಬೇರೆ ಕಡೆ ಕೆಮಿಕಲ್ ಆ್ಯಡ್ ಮಾಡ್ತೀವಿ. ಇದು ಪ್ಯೂರ್ ನ್ಯಾಚುರಲ್ ಆಗಿ ಮಾಡಿದ್ರೆ ಸಗಣಿಯಿಂದ ಮಾಡ್ತೀವಿ. ಅದಕ್ಕೆ ತುಪ್ಪ ಹಾಕ್ತೀವಿ. ತುಪ್ಪ ಹಾಕಿ ಆಮೇಲೆ ಗಂಜಲ ಹಾಕ್ತೀವಿ. ಗಂಜಲ ತುಪ್ಪ ಮತ್ತು ಪಚ್ಚಕರ್ಪೂರ ಪಂಚಗವ್ಯ ಎಲ್ಲ ಆ್ಯಡ್ ಮಾಡಿ
ಹೇಗೆ ಇದು ಪ್ಯಾಕೆಟ್? ಮೇಡಮ್ ಇದು ಒಂದು ಪೀಸ್ 40 ರೂಪಾಯಿ. ಓಕೆ ಇವಾಗ 3 ಪೀಸಿಗೆ 100 ರೂಪಾಯಿ. ಓಕೆ ಒಂದು ಪೀಸಲ್ಲಿ ಒಂದು ಬಾಕ್ಸಲ್ಲಿ ನಿಮಗೆ 20 ಪೀಸ್ ಬರುತ್ತೆ. ಓಕೆ 3 ಪೀಸಿಗೆ 100 ರೂಪಾಯಿ. ಓಕೆ ಥ್ಯಾಂಕ್ ಯು. ಇಲ್ಲಿ ನೋಡ್ತಾ ಇರೋದು ನೀವು ಹಸುವಿನ ಸಗಣಿ ಯೂಸ್ ಮಾಡಿಬಿಟ್ಟು ಮಾಡಿರುವಂತಹ ದೀಪ. ಇದೇ ಥರ ದೀಪ ಮಾಡೋದನ್ನು ಮಂಗಳೂರಲ್ಲಿ ಇನ್ನೊಂದು ಕೃಷಿ ಮೇಳ ಥರ ಎಲ್ಲ ನಡೆದಿತ್ತು. ಆವಾಗ ಡೆಮೋ ಕೂಡ ಕೊಟ್ಟಿದ್ರು, ಅದ್ರ ಮಿಷನ್ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಅವರು ಇಲ್ಲಿ ದೀಪ ಕೂಡ ಮಾರ್ತಾ ಇದ್ದಾರೆ. ಅಂದಾಗೆ ಇಲ್ಲಿ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಬಜ್ಜಿ ಕೂಡ ರೆಡಿ ಆಗ್ತಾ ಇದೆ. ಪ್ಲೇಟಿಗೆ 40 ರೂಪಾಯಿ ಅಂತೆ. ಹಾಗೆ ಸುಮಾರು ಪ್ರಾಡಕ್ಟ್ಗಳಿದ್ವು, ಚಿಪ್ಸ್ ಆಗಿರ್ಬೋದು, ಹಲಸಿನ ಹಣ್ಣಿಂದ ಮಾಡುವಂತಹ ಉಪ್ಪಿನಕಾಯಿ, ಪ್ರತಿಯೊಂದು ತುಂಬ ಚೆನ್ನಾಗಿದ್ವು ಪ್ರಾಡಕ್ಟ್ಸು. ಹಾಗೆಯೇ ಜೊತೆಗೆ ಚಿಗುಳಿ ಕೂಡ ಇತ್ತು. ಬಾಲ್ಯದಲ್ಲೆಲ್ಲ ನಾವು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಂಥ ಚಿಗುಳಿ. ಸೊ ಇಲ್ಲಿ ತುಂಬ ಟೇಸ್ಟಿ ಆಗಿತ್ತು. ಹಾಗಾಗಿ ಸುಮಾರು ನಾನು ಚಿಗುಳಿ ತೊಗೊಂಡೆ. 5 ರೂಪಾಯಿಗೆ ಒಂದಂತ ಇದು. ಅಂದಾಗೆ ಇಲ್ಲಿ ನೋಡ್ಬೋದು ನೀವು ಹಲಸಿನ ಹಣ್ಣಿಂದ ಮಾಡಿರುವಂಥ ಫುಡ್ ಐಟಮ್ ಹಲ್ವಾ ಇತ್ತು. ಹಾಗೆ ವಿಶೇಷವಾಗಿ ನಾನು ಚಾಕ್ಲೇಟ್ ಕೂಡ ನೋಡಿದೆ, ಹಲಸಿನ ಹಣ್ಣಿನ ಚಾಕ್ಲೇಟ್. ಸಾಮಾನ್ಯವಾಗಿ ಐಸ್ ಕ್ರೀಮ್ ಗೊತ್ತಿತ್ತು, ಬಟ್ ಚಾಕ್ಲೇಟ್ ಕೂಡ ಹಲಸಿನ ಹಣ್ಣಿಂದ ಮಾಡಿರೋದಂತೆ. ಇದು ಹೋಮ್ ಮೇಡ್ ಎಲ್ಲ ಫುಡ್ಡು. ಹಾಗೆ ಮೇಳದ ಕೊನೆಯಲ್ಲಿ ಸಿಗೋದು ನಿಮಗೆ ಇದು ಫುಡ್ ಸ್ಟಾಲ್. ಅಂದಾಗೆ ಇಲ್ಲಿ ಹಲಸಿನ ಹಣ್ಣಿಂದ ಮಾಡುವಂಥ ಹಲವಾರು ವೆರೈಟಿ ಫುಡ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇರೋದು ನೀವು ಹಲಸಿನ ಹಣ್ಣಿನಿಂದ ಮಾಡಿರುವಂತಹ ಪಲಾವ್. ತುಂಬಾ ಸೇಲ್ ಆಗ್ತಾ ಇತ್ತು ಇದು ಹಲಸಿನ ಹಣ್ಣಿಂದ ಮಾಡಿರೋ ಪಲಾವು. ಹಾಗೆ ಇಲ್ಲಿ ಬಂದ್ಬಿಟ್ಟು ಇದು ಮಂಚೂರಿ, ಹಲಸಿನ ಹಣ್ಣಿಂದು ಮಂಚೂರಿ ಅದು. ಹಾಗೆ ಗಸಿ, ಸಾಂಬಾರ್, ಅನ್ನ ಎಲ್ಲ ಕೂಡ ಇತ್ತು. ಹಲಸಿನ ಹಣ್ಣಿನ ಪ್ರಾಡಕ್ಟ್ ತುಂಬಾ ಇತ್ತು. ಹಾಗೆ ಹಲಸಿನ ಹಣ್ಣಿನ ಬಿಸಿ ಬಿಸಿ ಆಗಿರುವ ದೋಸೆ ಕೂಡ ಮಾಡ್ತಾಯಿದ್ರು. ಹೆಚ್ಚಾಗಿ ಸೇಲ್ ಆಗ್ತಾ ಇದ್ದಿದ್ದೆ ಬನ್ಸು. ಹಾಗೆ ಪಲಾವ್ ಕೂಡ ತುಂಬಾ ಸೇಲ್ ಆಗ್ತಾ ಇತ್ತು ಇಲ್ಲಿ. ತುಂಬ ಜನ ಬಂದು ಮತ್ತೆ ಅದನ್ನೇ ಆರ್ಡ್ರ್ ಮಾಡಿ ತೊಗೊತಾ ಇದ್ರು. ಹಾಗೆ ದೋಸೆ ಕೂಡ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾಯಿದ್ರು. ನಮಗೆ ಲೇಟ್ ಆಗ್ತಾಯಿತ್ತು ಅವರು ದೋಸೆ ರೆಡಿ ಮಾಡಿಕೊಡೋದು. ಹಾಗಾಗಿ ನಾವು ಬರೀ ಬನ್ಸ್ ಅಷ್ಟೇ ತೊಗೊಂಡು ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಅಂದಾಗೆ ಮಂಗಳೂರಲ್ಲೇ ನೀವಿದ್ರೆ ನಾಳೆ ಕೂಡ ಭಾನುವಾರ ಕೂಡ ಈ ಮೇಳ ನಡೀತಾ ಇದೆ. ತುಂಬಾ ಒಳ್ಳೆ ವೆರೈಟೀಸ್ ಬಂದಿದ್ದಾವೆ ಮೇಳದಲ್ಲಿ. ಹಲಸಿನ ಹಣ್ಣಿನ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಎಂಜಾಯ್ ಮಾಡಿ. ಅಂದಾಗೆ ಮತ್ತೊಂದು ಹೊಸ ಲಾಗಲ್ಲಿ ನಾನು ಮತ್ತೆ ನಿಮ್ಮನ್ನು ಪುನಃ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.